ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕ ತಂದೆಯ ದೇವರೇ, ನಿಮ್ಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಪ್ರೀತಿ ಕೃಪೆಗಳಿಂದ ಕರ್ತನೇ ಸ್ವಾಮಿ, ನಮ್ಮ ಜೀವಮಾನದಲ್ಲಿ ನಾವು ಮತ್ತೊಂದು ದಿನವನ್ನು ನಾವು ಕಾಣ್ಲಿಕ್ಕಾಗುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸಿ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಸ್ತೋತ್ರ ದೇವರೇ. ಈ ಒಂದು ದಿನದಲ್ಲಿ ನಮ್ಮನ್ನು ಆಶೀರ್ವದಿಸು, ನಿಮ್ಮ ಕೃಪೆಯಿಂದ ತುಂಬಿಸಿ ನಡೆಸು. ಮುಖ್ಯವಾಗಿ ನಿನ್ನ ವಾಕ್ಯವನ್ನ ಧ್ಯಾನಿಸುವಾಗ ನಿಮ್ಮ ವಾಕ್ಯದ ರಹಸ್ಯವನ್ನು ತಿಳ್ಕೊಳ್ಳಿಕ್ಕಾಗುವಂತೆ ನಿಮ್ಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವನ ತಂದೆ, ಅಮೇನ್ ಅಮೇನ್. ಪ್ರೀತಿಯುಳ್ಳವರೇ, ಇವತ್ತಿನ ದಿನದಲ್ಲಿ ನಾವು ಕೀರ್ತನೆ 141 ಧ್ಯಾನ ಮಾಡ್ಲಿಕ್ಕೆ ಇದ್ದೇವೆ. ಸೊ ಈ ಒಂದು ಕೀರ್ತನೆ 140 ಮುಂದುವರೆದ ಭಾಗ ಅಂತ ಅನ್ಕೋಬಹುದು. ಶತ್ರು ಕೈಯಿಂದ ನಮ್ಮನ್ನ ತಪ್ಪಿಸಿ ಕಾಪಾಡು ಅಂತ ಹೇಳಿ ದಾವೀದನು ದೇವರ ಮೊರೆಯನ್ನ ಹೋಗ್ತಾ ಇದ್ದಾನೆ. ಆ ಒಂದು ಕೀರ್ತನೆ, ಇದರ ತಲೆಬರಹ ಕೆಡುಕರ ಬಲಾತ್ಕಾರ ದುಷ್ಪ್ರೇರಣೆಗಳಿಗೆ ತಪ್ಪಿಸಬೇಕೆಂಬ ಪ್ರಾರ್ಥನೆ. ಇದು ನೋ ಡೌಟ್ ಇಟ್ಸ್ ದಾವೀದನ ಕೀರ್ತನೆ ಅಂತ ಹೇಳಿ. ಸೊ ಇಲ್ಲಿ 140ನೇ ಕೀರ್ತನೆಯನ್ನ ಹೇಳ್ಬೇಕಾದ್ರೆ ಪಾಸ್ಟರ್ ಪೀಟರ್ ಅವರು ಅನೇಕ ವಿಷಯಗಳನ್ನ ತಿಳಿಸಿದ್ದಾರೆ. ಸೊ ದಾವೀದನ ಜೀವನದಲ್ಲಿ ಅನೇಕ ಶತ್ರುಗಳಿದ್ರು, ಎಲ್ಲರೂ ತುಂಬಾ ಅಂದ್ರೆ ತುಂಬಾ ಶತ್ರುಗಳಿದ್ರು. ಸೊ ಅನೇಕ ಸಮಸ್ಯೆಗಳಿದ್ದಾಗ ಈ ಒಂದು ಪರ್ಟಿಕ್ಯುಲರ್ ಕೀರ್ತನೆ ಬರೀಬೇಕಾದ್ರೆ ಆ ಒಂದು ಶತ್ರುಗಳ ಒಡ್ಡುವಂತ ಸಮಸ್ಯೆಗಳಿಂದ ನನ್ನ ಬಿಡುಗಡೆ ಮಾಡು ದೇವ್ರೆ ಅಂತೇಳಿ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಈ ಒಂದು ಕೀರ್ತನೆ ನಾವೀಗ ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗೋಣ. 141ನೇ ಕೀರ್ತನೆ, 1ನೇ ವಚನ. ಯೆಹೋವನೇ, ಮೊರೆ ಇಡುತ್ತೇನೆ, ಬೇಗನೆ ಬಾ, ನಾನು ಮೊರೆ ಇಡುವಾಗ ನನ್ನ ಕೂಗನ್ನು ಲಾಲಿಸು ಅಂತ ಹೇಳಿ. ಸೊ ಇಲ್ಲಿ ತುಂಬಾ ಅರ್ಜೆಂಟ್ ನೀಡಲ್ಲಿ ದಾವೀದ ಇದ್ದಾನೆ. ಬೇಗನೆ ಬಾ ಅಂತ ಹೇಳಿ. ಈಗ ನಮ್ಗೆ ಏನಾದ್ರು ಒಂದು ಸಮಸ್ಯೆ ತೊಂದರೆ ಬಂತು ಅಂತಂದಾಗ ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ ನೋಡಿ, ದೇವ್ರೇ ಕೊಡು, ದೇವ್ರೇ ನಂಗೆ ಸಹಾಯ ಮಾಡು, ಬೇಗ ಬೇಗ ತೊಂದರೆ ಸಿಗಾಕೊಂಡಿದೆ ಅಂತ. ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದ್ದಾಗ ನಮ್ಗೆ ರಿಲೇಟಿವ್ಸ್ಗೆ ಸ್ನೇಹಿತರಿಗೆ ಕಾಲ್ ಮಾಡಿ ಅರ್ಜೆಂಟ್ ಇದೆಯಪ್ಪ ಸ್ವಲ್ಪ ನೋಡು, ತುಂಬಾ ನೀಡ್ ಇದೆ, ಅರ್ಜೆಂಟ್ ಇದೆ ಅಂತ ಹೆಂಗ್ ಕೇಳ್ತೀವಲ್ಲ. ಸೊ ಹಂಗೆ ಇಲ್ಲಿ ದಾವೀದನಿಗೆ ತುಂಬಾ ಅವಸರವಾದಂತಹ ಒಂದು ಸಹಾಯ ದಾವೀದನಿಗೆ ಬೇಕಾಗಿದೆ. ಅದಕ್ಕೋಸ್ಕರ ಬೇಗನೆ ಬಾ, ನಾನು ಮೊರೆ ಇಡುವಾಗ ನನ್ನ ಕೂಗನ್ನು ಲಾಲಿಸು ಅಂತ ಹೇಳಿ ದಾವೀದನು ಕೇಳ್ತಾ ಇದ್ದಾನೆ. ಮತ್ತೆ ಮುಂದಿನ ವಚನ, 2ನೇ ವಚನ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ಧೂಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ, ಒಂದು ಸುಗಂಧ, ಒಂದು ಹೊಗೆ ತರ ದೇವರಿಗೆ ಸಾಮ್ರಾಣಿ ಹಾಕೋತಾರೆ. ಸೊ ಅಂದ್ರೆ ಅದು ಒಂದು ಸುಂದರವಾದಂತಹ ರೀತಿಯಲ್ಲಿ, ನಿನಗೆ ಮೆಚ್ಚುಗೆಯಾದಂತಹ ರೀತಿಯಲ್ಲಿ ನನ್ನ ಪ್ರಾರ್ಥನೆ ಇರಲಿ, ಸುಗಂಧವಾಗಿ ಅದು ಪಸರಿಸಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ನನ್ನ ಪ್ರಾರ್ಥನೆ ನಿನಗೆ ಮೆಚ್ಚುಗೆ ಆಗುವಂತಹ ರೀತಿಯಲ್ಲಿ ಇರಬೇಕು ಅನ್ನುವಂತ ಒಂದು ಅರ್ಥದಲ್ಲಿ ಹೇಳ್ತಾನೆ. ಮತ್ತೆ 3ನೇ ವಚನ. ಯೆಹೋವನೇ, ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಇದು ತುಂಬಾ ಮುಖ್ಯವಾದಂತಹ ವಚನ ಅಂತ ಅನ್ಕೋಬಹುದು ನಾವಿದು. ನಮ್ಮ ನಾಲಿಗೆ ಅಥವಾ ನಮ್ಮ ಬಾಯಿಯನ್ನ ನಾವು ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ರೆ 99 ಪ್ರಾಬ್ಲಮ್ಸ್ಗಳು ನಮ್ಗೆ ಸಾಲ್ವ್ ಆಗ್ಬಿಡ್ತವೆ. ನಮ್ಮ ಬಾಯಿ, ನಮ್ಮ ತುಟಿಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ಸುಮಾರು ಪ್ರಾಬ್ಲಮ್ಗಳು ನಮ್ಗೆ ಎದುರಾಗ್ತವೆ. ತುಂಬಾ ಡೇಂಜರ್ ಇದು ಬಾಯಿ ಅಥವಾ ನಾಲಿಗೆ, ತುಟಿಗಳು. ಎಷ್ಟೋ ತಪ್ಪುಗಳು, ಎಷ್ಟೋ ಪಾಪಗಳು ಉಂಟಾಗ್ಬಿಡ್ತವೆ. ನಾವು ನಮ್ಮ ಬಾಯಿಯನ್ನ, ನಮ್ಮ ತುಟಿಗಳನ್ನ ನಾವು ಕಾಯ್ದಿಲ್ಲ ಅಂತಂದ್ರೆ, ನಮ್ಮ ಹತೋಟಿಯಲ್ಲಿ ಇಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ. ಸೊ ಇಲ್ಲಿ ಇಂತಹ ಮಹಾನ್ ವ್ಯಕ್ತಿ ದಾವೀದ, ಒಬ್ಬ ರಾಜ, ದೇವರಿಗೆ ಹತ್ತಿರವಾಗಿರೋನು, ದೇವರ ಸಹಾಯವನ್ನ ಕೇಳ್ತಾ ಇದ್ದಾನೆ, ನನ್ನ ಬಾಯಿಗೆ ಕಾವಲು ಕೊಡು ಅಂತ ಹೇಳಿ. ಸೊ ಇದ್ರು ಯೇಸು ಸ್ವಾಮಿ ಮತ್ತು ಯೋಬ ತುಂಬಾ ಈ ವಿಚಾರದಲ್ಲಿ ಪ್ರಾಂಪ್ಟ್ ಆಗಿದ್ರು ಅಥವಾ ತುಂಬಾ ಕಾಶಿಯಸ್ ಆಗಿದ್ರು. ಯೋಬ 2ನೇ ಅಧ್ಯಾಯ 10ನೇ ವಚನದಲ್ಲಿ
ಒಂದು ಮಾತಿದೆ, ಏನಂತ, ಯೋಬನ ಹೆಂಡತಿ ಬಂದು ಹೇಳ್ತಾಳೆ, ನೀನ್ ಈ ಸಂದರ್ಭದಲ್ಲಿ ಅಂದ್ರೆ ಇಷ್ಟೆಲ್ಲಾ ಪ್ರಾಬ್ಲಮ್ ಆಗಿದೆ ನಿನ್ಗೆ, ಆಸ್ತಿ ಹೋಯ್ತು, ಮಕ್ಕಳು ಹೋಯ್ತು, ನಿನ್ನ ಆರೋಗ್ಯ ಕೆಡ್ತಾ ಇದೆ, ಇಷ್ಟೆಲ್ಲಾ ಇದ್ರೂ ಕೂಡ ನೀನ್ ಇನ್ನೂ ದೇವ್ರನ್ನ ಬಿಡ್ತಾ ಇಲ್ವಲ್ಲ, ದೇವ್ರನ್ನ ದೂಷಿಸಿ ಸಾಯಿ ಅಂತ ಹೇಳಿ ಯೋಬನ ಹೆಂಡತಿ ಹೇಳಿದಾಗ ಯೋಬ ಹೇಳ್ತಾನೆ, ಅಯ್ಯೋ ಹುಚ್ಚಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನೇ ಬಯಸ್ಬೇಕು, ಕೆಟ್ಟದನ್ನ ಬಯಸಬಾರ್ದು ಅಂತ ಹೇಳಿ ಹೇಳ್ತಾನೆ ಯೋಬ. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಯಿಂದ ಹೊರಡಲಿಲ್ಲ ಅಂತೇಳಿ ಯೋಬ 2:10 ನಾವು ನೋಡ್ತೇವೆ. ಸೊ ತುಟಿಯನ್ನ, ಬಾಯನ್ನ ಕಂಟ್ರೋಲ್ ಇಟ್ಕೊಂಡ್ರೆ ನಾವು ಎಷ್ಟೋ ಪ್ರಾಬ್ಲಮ್ಸ್ ಗಳಿಂದ ತಪ್ಪಿಸ್ಕೊಂಡಂತವ್ರಾಗಿರ್ತೇವೆ. ಬಾಯನ್ನ ಕಂಟ್ರೋಲ್ ಮಾಡ್ಕೊಂಡು ತಪ್ಪು ಮಾಡ್ಲಾರ್ದಂಗೆ ಅಥವಾ ದೇವರಿಗೆ ವಿರೋಧವಂತ ಕಾರ್ಯಗಳನ್ನ ಮಾಡ್ಲಾರ್ದಂಗೆ, ಯೋಬ ಎಷ್ಟೇ ಸಮಸ್ಯೆ ಇದ್ರು, ಎಷ್ಟೇ ಪ್ರಾಬ್ಲಮ್ ಅಂದ್ರು, ಆಸ್ತಿ ಹೋಯ್ತು, ಮನೆ ಹೋಯ್ತು, ಮಕ್ಕಳು ಹೋದ್ರು, ತನ್ನ ಆರೋಗ್ಯವೇ ಕ್ಷೀಣಿಸ್ತು, ಹೆಂಡತಿಗೆ ಹೋದ್ರು, ಎಲ್ಲ ಸಮಸ್ಯೆ ಇದ್ದಾಗ್ಲೂ ಕೂಡ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಅನ್ನುವಂಥ ಮಾತನ್ನ ನಾವು ನೋಡುತ್ತೇವೆ. ಇನ್ನು ನಮ್ಮ ಇನ್ನೊಂದು ವಚನದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು, ಮತ್ತಾಯ 12:34 ಅಂತ ನೆನೆಸ್ತೇವೆ. ನಾವು ಬಾಯಲ್ಲಿ ಏನೇನು ಮಾತಾಡ್ತೇವೆ ಅವೆಲ್ಲವೂ ನಮ್ಮ ಹೃದಯದಲ್ಲಿ ಇದ್ದಿದ್ದು ಮಾತ್ರ ಬರುತ್ತೆ ಅಂತೇಳಿ. ಸೊ ನಾವು ನಮ್ಮ ಬಾಯನ್ನ, ನಮ್ಮ ತುಟಿಗಳನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ದಾವೀದ ದೇವರ ಸಹಾಯವನ್ನ ಕೇಳ್ತಾ ಇದ್ದಾನೆ. ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನ ಕಾಯಿ ದೇವ್ರೆ. ಯಾಕೆಂದ್ರೆ ನಾವ್ ಎಷ್ಟೇ ಜ್ಞಾನವಂತರಾಗಿದ್ದಾಗ್ಲೂ ಕೂಡ ನಮ್ಮ ಬಾಯಿಂದ ಪಾಪದ ಮಾತುಗಳು ಹೊರ ಬಂದ್ಬಿಡ್ತವೆ. ಅದು ಫ್ಲೋ ಅಲ್ಲಿ ಬಂದ್ಬಿಡ್ತು ಬ್ರದರ್ ಅಂತ ಹೇಳ್ತಿರ್ತಾರೆ ಅನೇಕರು. ಆತರ ಎಲ್ಲ ಯಾಕೆ ಮಾತಾಡ್ತೀನಿ, ಇಲ್ಲ ಫ್ಲೋ ಅಲ್ಲಿ ಬಂದ್ಬಿಡ್ತದೆ, ಮಾತಾಡ್ತಾ ಇದ್ದೆ ಹಂಗಾಯ್ತು, ಅದನ್ನ ಹೇಳಕ್ಕೂ ಹಿಂಗಾಯ್ತು ಅಂತೇಳಿ ಮಾತನಾಡುವಂಥದ್ದು ಉಂಟು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅದು ತಪ್ಪಲ್ಲಿ ಸಿಗಾಕೋಬಾರ್ದು ಅಂತಂದ್ರೆ ನಾವು ಮಾತಾಡುವಂತ ಮಾತುಗಳ ಮೇಲೆ, ಬಾಯಿ ಮಾತುಗಳ ಮೇಲೆ ನಿಗಾ ವಹಿಸಬೇಕು. ಇದರ ಕೀರ್ತನೆ 18 ನಾವು ನೆನೆಸ್ತೇವೆ, ಓದ್ತೇವೆ. ಏನು, ದೇವರೇ ನನ್ನ ಬಾಯ ಮಾತುಗಳು, ಹೃದಯದ ಆಲೋಚನೆ ನಿನಗೆ ಸಮರ್ಪಕವಾಗಲಿ, ಆತನಿಗೆ ಡೆಡಿಕೇಶನ್ ಆಗಿ ಇರಬೇಕು ಅಂತ, ಆತನಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. 4ನೇ ವಚನ, ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆಯೂ ನನ್ನನ್ನು ಕಾಪಾಡು, ಅವರ ಮೃಷ್ಟಾನ್ನವು ನನಗೆ ಬೇಡವೇ ಬೇಡ. ಹೃದಯದ ದುರಾಚಾರ, ಅಂದ್ರೆ ನನ್ನ ಹೃದಯವು ದುರಾಚಾರಿಗಳ ಮಾರ್ಗವನ್ನ ಬಯಸುವಂಥದ್ದು ಅಥವಾ ಅವರು ಮಾಡುವಂತ ಕೆಲಸಗಳನ್ನ ಮೆಚ್ಚುವಂಥದ್ದು ಬೇಡವೇ ಬೇಡ ಅಂತೇಳಿ ದಾವೀದ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ದೇವ್ರ ಹತ್ರ. ಅಂದ್ರೆ ಅನೇಕ ಸರಿ ಏನಾಗ್ಬಿಡುತ್ತೆ, ಒಬ್ಬ ವಿಷಯಗಳನ್ನ, ಒಬ್ಬ ಕಾರ್ಯಗಳನ್ನ ನೋಡ್ತಾ ಇದ್ದಂಗೆ ಚೆನ್ನಾಗಿದೆಯಲ್ಲ ಅನಿಸ್ತದೆ ಕೆಲವರಿಗೆಲ್ಲ. ಅವ್ರು ಎಷ್ಟು ಚೆನ್ನಾಗಿದೆ, ಉದಾಹರಣೆಗೆ ಒಬ್ಬ ಮೋಸ ಮಾಡಿ, ಅನ್ಯಾಯ ಮಾಡಿ, ವಂಚನೆ ಮಾಡಿ ಏನೋ ಒಂದು ದೊಡ್ಡ ಮನೆ ಕಟ್ಟಿದ ಅಂತ ನೆನೆಸ್ಕೊಳ್ರಿ. ಅವಾಗ ನಮ್ಗೆ ಏನ್ ಅನ್ಸ್ಬಿಡುತ್ತೆ, ಆಹಾ ಎಷ್ಟು ಭಾಗ್ಯವಂತ, ಅಂತ ಒಳ್ಳೆ ಮನೇಲಿದ್ದಾನೆ, ಎಷ್ಟು ಗ್ರೇಟ್, ಇಂತ ಒಳ್ಳೆ ಸ್ಥಾನದಲ್ಲಿದ್ದಾನೆ, ಅವನ ಅದೃಷ್ಟವಂತ ನೋಡು, ಹಿಂಗಾಗ್ಬಿಟ್ಟ. ಈ ರೀತಿ ಏನಾಗುತ್ತೆ, ಮೆಚ್ಚುಗೆ ಪಡ್ಕೊಂಡ್ಬಿಡ್ತೇವೆ ದುಷ್ಟರ ಕಾರ್ಯಗಳನ್ನ ನೋಡಿ. ಇನ್ನೊಂದು ಅರ್ಥದಲ್ಲಿ ಹೊಟ್ಟೆ ಕಿಚ್ಚು, ಅಯ್ಯೋ ನನಗೆ ಈ ತರ ಆಗ್ಲಿಲ್ವಲ್ಲ. ಇಲ್ಲಿ ದಾವೀದನ ವಿಷಯ, ಅಂತ ವಿಷಯವನ್ನ ನನ್ನ ಹೃದಯವು ಮೆಚ್ಚದೇ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ಅವ್ರ ಮೃಷ್ಟಾನವು ನನಗೆ ಬೇಡವೇ ಬೇಡ. ಆಗಿನ ಕಾಲದಲ್ಲಿ ದೇವರ ಅನೇಕ ಆಹಾರ ಪದ್ಧತಿಯಲ್ಲಿ ಅನೇಕ ವಿಷಯಗಳನ್ನ ಹೇಳಿದ್ರೆ, ಕೆಲವು ನಿಷಿದ್ಧವಾದಂತಹ ಕಾರ್ಯಗಳಿದ್ದು, ನಿಷಿದ್ಧವಾದಂತಹ ಆಹಾರಗಳಿದ್ದು, ಅವರೆಲ್ಲ ಅದು ತುಂಬಾ ರುಚಿಯಾಗಿದ್ದಾಗ್ಲೂ ಕೂಡ ಅವರು ದಾವೀದ ಅದನ್ನ ಬೇಡ ಅಂತ. ಸೊ ಅದ ಅರ್ಥದಲ್ಲಿ ಹೇಳ್ತಾನೆ, ಅವರ ಮೃಷ್ಟಾನವು ನನಗೆ ಬೇಡವೇ ಬೇಡ. ನೀನ್ ಏನ್ ಹೇಳಿದ್ಯಾ, ನೀನ್ ಏನ್ ನನಗೆ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಹಾಕೊಟ್ಟಿದ್ಯಾ, ಅದನ್ನೇ ನಾನು ಫಾಲೋ ಮಾಡ್ತೇನೆ ದೇವ್ರೆ. ಈ ನೀಚರು, ದುಷ್ಟರು, ಅವರು ಮಾಡುವಂತ ಕೆಲಸ ಕಾರ್ಯಗಳು ನನಗೆ ಬೇಡವೇ ಬೇಡ, ಅದರಿಂದ ನನ್ನ ಕಾಪಾಡು ಅಂತೇಳಿ ದಾವೀದ ಪ್ರಾರ್ಥನೆ ಮಾಡ್ತಾನೆ. ಮುಂದೆ, ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗೆ ಉಪಕಾರ, ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆಯಂತಿದೆ, ನನ್ನ ತಲೆಯು ಅದನ್ನು ಬೇಡವೆನ್ನದಿರಲಿ. ಆದರೆ ದುಷ್ಟರ ಕೆಟ್ಟತನಕ್ಕೆ ವಿರೋಧವಾಗಿ ದೇವರನ್ನು ಪ್ರಾರ್ಥಿಸುತ್ತಿರುವೆನು. ಇದು ನೀತಿವಂತರಿಗೆ ಕೊಡುವಂತಹ ಒಂದು ಶಿಕ್ಷೆ ನಂಗೆ ತುಂಬಾ ಉಪಕಾರವೇ ಆಗಿರ್ತದೆ.
ಅವ್ರು ನನಗೆ ಶಿಕ್ಷಿಸಲಿ, ನನಗೆ ಒಡೀಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಇಲ್ಲಿ ದಾವೀದನು ಮಾಡ್ತಾನೆ. ಅನೇಕರಿಗೆ ಪಾಸ್ಟರ್ ಏನಾದ್ರೂ ಹೇಳ್ಬಿಟ್ರೆ ಅದನ್ನ ತಡ್ಕೊಳಕ್ಕೆ ಅಥವಾ ಅದನ್ನ ಅರಗಿಸ್ಕೊಳ್ಳಕ್ಕೆ ಬಹಳ ಕಷ್ಟ ಜನರಿಗೆ. ಹೋಗಯ್ಯ, ನೀನ್ ಯಾವ ಪಾಸ್ಟರ್, ನೀನಿಲ್ಲ ಅಂದ್ರೆ ನನಗೆ ಇನ್ನೊಂದು ಚರ್ಚ್ ಇದೆ, ನೀನಿಲ್ಲ ನನಗೆ ಇನ್ನೊಬ್ಬ ಪಾಸ್ಟರ್ ಇದ್ದಾನೆ ಅನ್ನುವಂತಹ ಜನಗಳಿದ್ದಾರೆ. ಆದ್ರೆ ಇಲ್ಲಿ ಒಂದು ಸಂಗತಿನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಭಕ್ತ ಸಿಂಗ್ ಅವರು ತಮ್ಮ ಜೀವಮಾನ ಕಾಲದಲ್ಲಿ ಒಂದು ಬೈಬಲ್ ಟ್ರೈನಿಂಗ್ ನಡೆಸ್ತಾ ಇದ್ರು. ಅದಕ್ಕೆ ಒಂದು 10 ಜನ ಶಿಷ್ಯಂದ್ರು ಇದ್ರು. ದೇವರ ವಾಕ್ಯದಲ್ಲಿ ಬೆಳೆಸ್ತಾ ಇದ್ರು. ಸುವಾರ್ಥಿಕರಾಗಿ ಅಥವಾ ದೇವರ ವಾಕ್ಯದಕ್ಕೋಸ್ಕರ ಒಂದು 10 ಜನನ ಶಿಷ್ಯರಾಗಿ ಇಟ್ಕೊಂಡಾಗ ಅವರಿಗೆ ತುಂಬಾ ಕಷ್ಟದ ಪರಿಸ್ಥಿತಿ. ಅವ್ರು ಇರ್ತಕ್ಕಂಥ ಯಾವ ಒಂದು ವಾತಾವರಣದಲ್ಲಿ ಇದ್ರ ಅಂತಂದ್ರೆ ಪ್ರತಿದಿನ ಅನ್ನ ಸಾಂಬಾರು ಅಥವಾ ಪ್ರತಿದಿನ ಒಂದು ಸೇಮ್ ಆಹಾರ, ಬೇರೆ ಇಲ್ಲ, ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು. ಇಂಥ ಸಮಯದಲ್ಲಿ ಭಕ್ತ ಸಿಂಗ್ ಅವರಿಗೆ ಒಂದು ಮದುವೆ ಆಮಂತ್ರಣ ಬರ್ತದೆ, ವಿಶೇಷ ಭೋಜನಕ್ಕೋಸ್ಕರ ಆಮಂತ್ರಣ ಬರ್ತದೆ. ಭಕ್ತ ಸಿಂಗ್ ಅವರು ಈ 10 ಜನರ ಶಿಷ್ಯರನ್ನ ಮತ್ತು ಅವರು ಮದುವೆಗೆ ಹೋಗ್ಬೇಕು ಅಂತ ನೆನ್ಸ್ಕೊಂಡ್ರೆ ಭಕ್ತ ಸಿಂಗ್ ಅವ್ರು ಏನ್ ಮಾಡ್ತಾರೆ, ಒಂದು 9 ಜನನ ಕರ್ಕೊಂಡೋಗಿ ಒಬ್ಬನನ್ನ ಆ ಒಂದು ತಾವಿರುವಂತಹ ಒಂದು ಬಿಲ್ಡಿಂಗ್ ಅಲ್ಲೇ ಉಳಿಸ್ತಾರೆ. ನೋಡಪ್ಪ, ಇದೆಲ್ಲ ಇದೆ, ಬೇಡ, ಎಲ್ಲರೂ ಹೋಗ್ಬಿಟ್ರೆ ತೊಂದರೆ ಆಗುತ್ತೆ, ಕಳ್ಳರೇನ ಬಂದು ಅಥವಾ ಏನೇನ ಸಮಸ್ಯೆಗೆ ಮೆಸೆ ಮಾಡಿ ಕಳ್ಳತನ ಆಗ್ಬಾರ್ದು, ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ನೀ ಇಲ್ಲೇ ಇರು, ನಾವು ಮಿಕ್ಕ ಜನ ಹೋಗಿ ಬರ್ತೇವೆ ಅಂತ ಹೇಳಿ ಭಕ್ತ ಸಿಂಗ್ ಅವರು ಮತ್ತು 9 ಜನ ಶಿಷ್ಯರನ್ನ ಕರ್ಕೊಂಡು ಹೋಗಿ ಮದುವೆಗೆ ಹೋಗ್ತಾರೆ. ಈ ಮೊದಲು ಹೇಳಿದಂಗೆ ಇವರಿಗೆ ಪ್ರತಿದಿನ ಅನ್ನ ಸಾಂಬಾರ ಊಟ ಅಥವಾ ವಿಶೇಷವಾದಂಥದ್ದು ಅತಿ ಕಡಿಮೆ ಸಿಗುವಂತ ಸಂದರ್ಭದಲ್ಲಿ ಈ ವ್ಯಕ್ತಿಗೆ ತುಂಬಾ ಮನಸ್ಸಲ್ಲಿ ಬೇಜಾರಾಗುವಂತ ಸನ್ನಿವೇಶ. ಎಂತಹ ಸ್ಥಿತಿ ಬಂತಲ್ಲ ನನಗೆ. ಅವರೆಲ್ಲರೂ ಈಗ 9 ಜನ ಚೆನ್ನಾಗಿ ಊಟ ಮಾಡ್ಕೊಂಡಿರ್ತಾರೆ, ಚೆನ್ನಾಗಿ ಒಳ್ಳೊಳ್ಳೆ ಆಹಾರ ಸಿಗ್ತಾ ಇದೆ, ಮದುವೆಯಲ್ಲಿ ಡಿಫ್ರೆಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ, ನನಗೆ ಯಾಕೆ ಇಷ್ಟು ಕಷ್ಟ, ಛೇ ಅಂತ ಬೇಜಾರಾಗಿ ಯೋಚನೆ ಮಾಡ್ತಾ ಇದ್ದ ಅಲ್ಲೇ ಉಳ್ಕೊಂಡಂತಹ ಒಬ್ಬ ವ್ಯಕ್ತಿ. ಆಮೇಲೆ ಒಂದು ಯೋಚನೆ ಮಾಡ್ತೀನಿ, ಏನಂತಂದ್ರೆ ಅಷ್ಟು ಜನ ಬಂದಿರ್ತಾರೆ ಮದ್ವೆಯಲ್ಲಿ, ನಾವೇನ್ ಮಾಡೋಣ, ಈಗ ಬೇಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅವ್ರೆಲ್ಲರೂ ಬರೋಕಿನ್ನ ಮುಂಚೆ ಬೇಗ ಬಂದ್ಬಿಡೋಣ, ಹೆಂಗೂ ಗೊತ್ತಾಗಲ್ಲ, ಸುಮಾರು ಜನ ಇರ್ತಾರಲ್ಲ, ಯಾರು ಕಂಡಿಡಿಯಲ್ಲ ನನ್ನ ಅಂತ ಅನ್ಕೊಂಡು ಆ ವ್ಯಕ್ತಿ ಮನೆ ಬಾಗ್ಲಾಕಿ ಓಡ್ ಬರ್ತಾನೆ ಊಟ ಮಾಡಕ್ಕಂತೇಳಿ. ಆ ಮದುವೆ ಮನೆ ಊಟ ಮಾಡ್ಬೇಕು ಅಂತಂದಾಗ ತಟ್ಟೆಲ್ ಹಾಕೊಂಡು ಕೂತ್ಕೊಂಡು ಹಿಂಗ್ ತಿನ್ಬೇಕು ತುತ್ತು ಅನ್ನೋಷ್ಟ್ರಲ್ಲಿ ಭಕ್ತ ಸಿಂಗ್ ಅವರು ಎದುರಿಗೆ ಕಂಡೇ ಬಿಡ್ತಾರೆ. ಅವ್ರಿಗೆ ಬಹಳ ಕೋಪ ಬಂದು ಜೋರಾಗಿ ಆ ಮದುವೆ ಸಂದರ್ಭದಲ್ಲಿ ಅಷ್ಟು ಜನ ಸುತ್ತಮುತ್ತ ಇದ್ರು, ಕಪಾಳಕ್ಕೆ ಜೋರಾಗಿ ಹೊಡೆದು, ನಾನ್ ನಿನ್ಗೆ ಏನ್ ಹೇಳಿದೆ, ನೀನೇನ್ ಮಾಡ್ತಾ ಇದೀಯ, ನಾನ್ ನಿನ್ ಕೊಟ್ಟಂತಹ ಕೆಲಸ ಏನು, ಯಾಕೆ ಬಂದೆ, ಹೋಗು ಅಂತ ಅಷ್ಟು ಜನಗಳ ಮಧ್ಯೆ ಒಂದು ಅವಮಾನ ಆಗುವಂತ ರೀತಿಯಲ್ಲಿ ಆತನಿಗೆ ಹೊಡೆದು ಅಲ್ಲಿಂದ ಕಳಿಸು. ನೆನ್ಸ್ಬೇಕು, ನೀವಾಗಿದ್ರೆ ಈ ಒಂದು ಸಂದರ್ಭಗಳಲ್ಲಿ ಏನ್ ಮಾಡ್ತಿದ್ದೇವೆ, ಆ ಬರೋದು ಬಂದ್ಬಿಟ್ಟಿದ್ದಾನೆ, ಊಟ ತಾನೆ, ಊಟಕ್ಕೋಸ್ಕರ ಮಾಡಿದಾನಲ್ಲ, ಏನಾಗಲ್ಲ, ತೊಂದರೆ ಇಲ್ಲ, ಬಿಟ್ಬಿಡೋಣ, ಊಟ ಮಾಡ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಮನೇಲಿ ಮಾತಾಡ್ಕೊಳ್ಳೋಣ ಅನ್ನುವಂಥದ್ ರೀತಿಯಲ್ಲಿ. ಬಟ್ ಭಕ್ತ ಸಿಂಗ್ ಅವರು ಅಷ್ಟು ಸೀರಿಯಸ್ ಆಗಿ ಹೇಳಿದಂತ ಕೆಲಸಗಳನ್ನ ನೀನ್ ಮಾಡಿಲ್ಲ ಅಂತ ಹೇಳಿ ಅಷ್ಟು ಜನಗಳ ಮಧ್ಯೆ ಆತನಿಗೆ ಅವಮಾನ ಬರೋ ತರ ನಡ್ಕೊಂಡು ಒಡೆದು ನೀನು ಹೋಗು ಅಂತೇಳಿ ಅಲ್ಲಿ ಊಟ ಬಿಡಿಸಿ ಕಳಿಸ್ಬಿಡ್ತಾರೆ. ಇದು ಅಂದ್ರೆ ನೀತಿವಂತರಿಗೆ ಕೊಡುವ ಶಿಕ್ಷೆ. ಅದು ನೀನ್ ಏನ್ ಮಾಡಿದ್ಯಾ, ನಾನ್ ಹೇಳಿದಂತ ಮಾತನ್ನ ಮೀರಿದ್ಯಾ, ಸೊ ಇದು ತಪ್ಪು ಅಂತೇಳಿ ಭಕ್ತ ಸಿಂಗ್ ಅಷ್ಟು ಖಂಡಿಸ್ತಾರೆ ಆ ವ್ಯಕ್ತಿಯನ್ನು. ಅದಾದ್ಮೇಲೆ ಸಾಯಂಕಾಲ ಹೋಗ್ತಾ ಇದ್ದಂಗೆ ಈತನಿಗೋಸ್ಕರ ಸ್ಪೆಷಲ್ ಆಗಿ ಪಾರ್ಸಲ್ ಎಲ್ಲ ತಗೊಂಡೋಗಿರ್ತಾರೆ. ಭಕ್ತ ಸಿಂಗ್ ಅವ್ರಿಗೆ ಆ ವ್ಯಕ್ತಿ ಮೇಲೆ ಕನ್ಸರ್ನ್ ಇದೆ, ಕಾಳಜಿ ಇದೆ, ಆದ್ರೆ ಅಲ್ಲಿ ಹೇಳಿದಂತ ಮಾತನ್ನ ಮೀರಿದ್ಯಾ ಅಂತೇಳಿ ಯಾವ ಒಂದು ಹಿಂಜರಿಕೆ ಇಲ್ಲದೆ ಆತನಿಗೆ ಶಿಕ್ಷಿಸಿದ್ರು. ಆ ವ್ಯಕ್ತಿ ಶಿಷ್ಯನ ತನ್ನ ತಪ್ಪನ್ನ ಅರ್ಥಕೊಂಡು ರಿಟರ್ನ್ ಬಂದ್ಬಿಟ್ಟ, ಅಲ್ಲಿ ಊಟ ಮಾಡ್ಲಾರ್ದಂಗೆ ಆ ತಪ್ಪು ಸಾರಿ ಕೇಳಿ, ಅಯ್ಯೋ ಹೌದು ನನ್ ತಪ್ಪು ಅರಿವಾಯ್ತು ಅಂತ ಹೇಳಿ ಸುಮ್ನೆ ಇದ್ದ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ಈ ಒಂದು ಪಾಸ್ಟ್ ಹೇಳುವಂತಹ ವಿಷಯಗಳನ್ನ ಅಥವಾ ಈ ಪಾಸ್ಟ್ ಕೇಳುವಂತ ವಿಚಾರಗಳನ್ನ ಖಂಡಿಸ್ಬಿಟ್ರೆ ಜಾಸ್ತಿ ವಿಶ್ವಾಸಿಗಳಿಗೆ ಅಥವಾ ಅನೇಕ ಜನರಿಗೆ ಅವ್ರನ್ನೇ ಬೈಯೋದು, ಇವ್ರೇನ್ ದೊಡ್ಡ ವ್ಯಕ್ತಿ, ಈತನೇನ್ ದೊಡ್ಡ ನಮ್ಗೆ ಮಾಡ್ಬಿಡ್ತಾನೆ ಅನ್ನೋ ತರ ಬಿಂಬಿಸ್ತಾರೆ. ಆದ್ರೆ ಆ ಶಿಷ್ಯ ತನ್ನ ತಪ್ಪನ್ನ ಅರ್ಥಕೊಂಡು ಅಲ್ಲಿಂದ ಬಿಟ್ಟು ಹೋಗಿ ಸರಿಯಾದ ತಿದ್ದಿಸ್ಕೊಂಡ ತನ್ನ ತಪ್ಪಗೋಸ್ಕರ ಕ್ಷಮಾಪಣೆ ಕೇಳ್ದ. ನಮ್ಮ ಮನಸ್ಥಿತಿ ಕೂಡ ನೀತಿವಂತರು ನಮಗೆ ಕೊಡುವಂತ ಶಿಕ್ಷೆ, ನಮ್ಮ ಮೇಲೆ ಪಾಸ್ಟರ್ ಆಗ್ಲಿ ನಮ್ಮ ಹಿರಿಯರಾಗ್ಲಿ ನಮ್ಮನ್ನ ಗದರಿಸ್ತಾ ಇದೆ, ನಮಗೆ
ಹೇಳ್ತಾ ಇದ್ದಾರೆ ವಿಷಯಗಳನ್ನ ಏನು ಅಂತಂದ್ರೆ ಅದನ್ನ ತಿಳ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ನಾವಿರ್ಬೇಕು. ಇದು ಒಂದು ಕಡೆ ಆದ್ರೆ, ನೀತಿವಂತರ ಶಿಕ್ಷೆ ಕುರಿತಾಗಿ ಇನ್ನೊಂದು ರೀತಿಯ ಜನಾಂಗದವರಿದ್ದಾರೆ. ಇತರನ್ನ ತಿದ್ದುವುದರಲ್ಲಿ ಮತ್ತೆ ಜಡ್ಜ್ ಮಾಡೋದ್ರಲ್ಲಿ ಏನಂತಂದ್ರೆ, ನನಗೆ ಬಹಳ ಕೋಪ ಬಂದ್ಬಿಡ್ತದೆ ಯಾರನ್ನ ತಪ್ಪು ಮಾಡೋದು ನೋಡಿದ್ರೆ, ಅದಕ್ಕೋಸ್ಕರ ನಾನು ಬೈದ್ ಬಿಡ್ತೀನಿ, ನಾನು ಕಿರ್ಚಾಡ್ಬಿಡ್ತೀನಿ, ನಾನು ಏನ್ ಬೇಕಾದ್ರೆ ಮಾಡ್ಬಿಡ್ತೀನಿ, ನಾನು ತಪ್ಪು ಕಂಡ್ರೆ ಸಹಿಸಲ್ಲ, ನಾನು ಹೇಳ್ಬಿಡ್ತೀನಿ, ಬೈಬಲ್ ಹೇಳ್ತದಲ್ಲ ಖಂಡಿಸ್ರಿ ಅಂತೇಳಿ ಅತಿರೇಕಕ್ಕೋಗಿ ಬಹಳ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡುವಂತಹ ಜನಗಳು ಕೂಡ ನಾವು ನೋಡ್ತೇವೆ. ಅದು ಕೂಡ ತಪ್ಪು. ಪ್ರೀತಿಯುಳ್ಳವರೇ, ಕೋಪ ಮಾಡಬೇಕಾದ್ರೂ ಪಾಪ ಮಾಡಬಾರದು. ನೀತಿವಂತನ ತಿದ್ದುತ್ತಾ ಇದ್ದೇನೆ, ಒಬ್ಬ ವ್ಯಕ್ತಿಯನ್ನ ನೀತಿವಂತನಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮೊದಲು ನೀನೇ ಪಾಪದಲ್ಲಿ ಸಿಗಾಕೊಂಡು ಅವನನ್ನ ನೀತಿವಂತನಾಗಿ ನಡೆಸುವಂತದ್ದು ಅವಶ್ಯಕತೆ ಇಲ್ಲ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನದಲ್ಲಿ ಕಪಟಿಯೇ ಅಂತ ಹೇಳ್ತಾನೆ ದೇವರು. ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ತಿದ್ದು ನೀನು ಅಂತ ಹೇಳಿ. ಅನೇಕರಿಗೆ ನಾನು ಒಬ್ಬ ತಪ್ಪು ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನಾನು ಇವನು ಬೈತಾ ಇದ್ದೀನಿ, ಅದಕ್ಕೋಸ್ಕರ ಸರಿಪಾಡಿ ಒಳ್ಳೇದಾಗೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅತಿರೇಕವಾಗಿ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿಕೊಂಡು ನಿಂದಿಸುವಂತಹ ವಿಷಯ ಅಥವಾ ಇನ್ನೊಬ್ಬನ ಕಡಿಮೆ ಮಾಡುವಂತಹ ವಿಚಾರಗಳನ್ನ ಹೇಳಿ ಅವನಿಗೆ ಮತ್ತೊಬ್ಬನಿಗೆ ನೀನ್ ಅವನನ್ನ ನೋಡು, ಇದನ್ನ ನೋಡು, ಅದನ್ನ ನೋಡು ಅಂತ ಬೇರೆ ಏನೋ ಸತ್ಯವೇದಕ್ಕೆ ವಿರೋಧವಾದಂತಹ ವಿಷಯಗಳನ್ನ ಹೇಳಿ ಸುಳ್ಳನ್ನ ಜಾಸ್ತಿ ಮಾತಾಡಿ ತಿದ್ದುತ್ತಾ ಇದ್ದೀನಿ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಮಾತನಾಡುವಂತದ್ದು ಕೆಲವು ಹೇಳ್ತಾರೆ. ಸೊ ಅದು ಕೂಡ ತಪ್ಪು. ಇಲ್ಲಿ ಒಳ್ಳೇದಾಗೋದಕ್ಕೋಸ್ಕರ ಯೇಸು ಸ್ವಾಮಿ ಕೂಡ ಗದರಿಸಿದ್ರು. ಯಾವ ವಿಷಯಕ್ಕೋಸ್ಕರ ಗದರಿಸಿದ್ರು? ಮತ್ತೆ ಅಲ್ಲೆಲ್ಲೂ ಪಾಪದ ಮಾತುಗಳು ಆತನ ಬಾಯಿಂದ ಬರ್ಲಿಲ್ಲ. ಎಲ್ಲೂ ಬೇರೆ ಬೇರೆ ಕಾರ್ಯಗಳ ಅಂದ್ರೆ ಸತ್ಯವೇದ ವಿರುದ್ಧವಾಗಿ ಯಾವುದನ್ನು ಮಾತಾಡ್ಲಿಲ್ಲ. ಅಲ್ಲಿ ಕೋಪ ಮಾಡಿದ್ರು, ಎಲ್ಲರನ್ನು ಹೊರಗೆ ಹಾಕಿದ್ರು ದೇವಸ್ಥಾನದಲ್ಲಿ ಯೇಸು ಸ್ವಾಮಿ. ಮತ್ತೆ ಯೋಬ ಎಷ್ಟೆಲ್ಲಾ ಸಮಸ್ಯೆ ಇದ್ದಾಗ್ಲೂ ಆತನ ತುಟಿಗಳಿಂದ ಪಾಪದ ಮಾತುಗಳು ಬರ್ಲಿಲ್ಲ. ಹಂಗೆ ನಾವು ನೀತಿವಂತರಾಗಿ ಮಾಡ್ತಾ ಇದ್ದೇವೆ ವ್ಯಕ್ತಿನ ಅಂತೇಳಿ ಕೆಲವ್ರು ಏನ್ ಮಾಡ್ತಾರೆ, ಬೈಯೋದು, ಜೋರ ಕಿರ್ಚೋದು ಅಥವಾ ಬೇರೆ ಬೇರೆ ಕಾರ್ಯಗಳನ್ನು ಮಾಡುವಂಥದ್ದು ತಪ್ಪಾಗಿರ್ತದೆ. ಸೊ ಈ 5ನೇ ವಚನ ಬಹಳ ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನೀತಿವಂತನನ್ನು ಒಡೆಯಲಿ ಅದ್ ನನಗೆ ಉಪಕಾರ. ಯಾವ ರೀತಿಯಲ್ಲಿ? ಒಳ್ಳೆಯ ಕಾರ್ಯಗಳ ಮೂಲಕವಾಗಿ, ಒಳ್ಳೆಯ ವಿಚಾರಗಳ ಮೂಲಕವಾಗಿ, ಒಳ್ಳೆಯ ಮಾತುಗಳ ಮೂಲಕವಾಗಿ. ಅಥವಾ ಇನ್ನ ಒಂದು ವಿಷಯ ಏನಂತಂದ್ರೆ, ಇತರರು ತಪ್ಪು ಮಾಡೋದ್ರಲ್ಲಿ ತಿದ್ದುವಾಗ ನಾವು ನ್ಯಾಯಾಧೀಶರ ತರ ವರ್ತಿಸ್ತೇವೆ, ಜಡ್ಜ್ಗಳಾಗಿ. ನೀನ್ ಅದಕ್ಕೋಸ್ಕರ, ನೀನು ಇದಕ್ಕೋಸ್ಕರ ಮಾಡ್ತೇವೆ. ಆದ್ರೆ ನಮ್ಮ ತಪ್ಪುಗಳು ನಾವೇನ ಮಾಡಿದಾಗ ನಾವು ಲಾಯರ್ ಆಗಿ, ಇಲ್ಲ ಇದಕ್ಕೋಸ್ಕರ ಹಿಂಗಾಯ್ತು, ಇಲ್ಲ ನಾನು ಆತರ ಮಾಡ್ತಿದ್ದಿಲ್ಲ, ನಮ್ಮ ತಪ್ಪುಗಳ ವಿಷಯ ಬಂದಾಗ ನಾವು ಲಾಯರ್ಗಳ ತರ ವಾದಿಸ್ತೇವೆ. ಬೇರೆ ತಪ್ಪುಗಳ ವಿಷಯ ಇದ್ದಾಗ ನಾವು ಜಡ್ಜ್ ತರ ತೀರ್ಪು ಕೊಟ್ಬಿಡ್ತೇವೆ. ಸೊ ಅದಾಗಬಾರದು. ಇದನ್ನ ಗಮನಿಸ್ಬೇಕು. 5ನೇ ವಚನ. ಮತ್ತೆ 6ನೇದು, ಅವರ ಪ್ರಮುಖರು ಕಡು ಬಂಡೆಯಿಂದ ಕೆಳಕ್ಕೆ ದೊಬ್ಬಲ್ಪಟ್ಟ ಮೇಲೆ ಜನರು ನನ್ನ ಮಾತುಗಳಿಗೆ ಕಿವಿಗೊಡುವರು, ಅವು ಅವರಿಗೆ ಚೆನ್ನಾಗಿರುವು. ಇಲ್ಲಿ ಸೌಲನು ದಾವೀದನನ್ನ ಓಡಾಡಿಸ್ತಾ ಇದ್ದಾನೆ, ಆತನ ಕೊಲ್ಲಬೇಕು ಅನ್ನೋದಕ್ಕೋಸ್ಕರ. ಸೌಲನ ಜೊತೆ ಇರುವಂತರು ಕೂಡ ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಂತ್ರಿಗಳು, ದಾವೀದನ ಮಾಡ್ತಾ ಇರೋದು ಸರಿ ಇಲ್ಲ, ದೇವರ ರಾಜನ ಸಿಂಹಾಸನವನ್ನು ಬಯಸ್ತಾ ಇದ್ದೇನೆ, ಅವ್ನಿಗೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಅಲ್ಲಿ ಅವರೆಲ್ಲ ಬರೀ ಸೌಲನ ಸಪೋರ್ಟ್ ಮಾಡ್ಕೊಂಡು ದುಷ್ಟ ಕಾರ್ಯಗಳನ್ನೇ ಮಾಡ್ಕೊಂಡು ಮೆಚ್ತಾ ಇದ್ದಾರೆ. ಅಂಥವ್ರು ಕೆಳಕ್ಕೆ ದೊಬ್ಬಲ್ಪಡ್ತಾರೆ ಅಂತೇಳಿ, ದೊಬ್ಬಲ್ಪಡ್ಬೇಕು ದೇವ್ರೆ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಮತ್ತು ದಾವೀದ ಆತನ ಜೀವನದಲ್ಲೂ ಕೂಡ ಸ್ವಲ್ಪ ಹೇಳ್ತೇನೆ, ಅಂದ್ರೆ ಎಷ್ಟೆಲ್ಲಾ ಇದ್ರು ದಾವೀದ ಸೌಲನಿಗೆ ಸಮಸ್ಯೆಯನ್ನ ಉಂಟು ಮಾಡಕ್ ಹೋಗಲ್ಲ. ಅವನ ಅಭಿಷೇಕ್ತನು, ಆತನ ಮುಟ್ಟಬಾರದು, ಆತನ ಕೊಲ್ಲಬಾರದು. ಇಲ್ಲಿ ದಾವೀದನ ಜೊತೆ ಇರೋರೆಲ್ಲ ಹೇಳ್ತಾರೆ, ದಾವೀದ ನೀನ್ ಒಂದು ಮಾತು ಹೇಳಿ ನನಗೆ, ನಾವು ಹೋಗಿ ಅವ್ರನ್ನ ಕೊಂದು ಬಂದ್ಬಿಡ್ತೇವೆ, ನಮ್ಗೆ ಯಾಕೆ ಕೆಪಬಿಲಿಟಿ ಇಲ್ವಾ ಅಂತ ಹೇಳಿದಾಗ, ಇಲ್ಲ ಆತನ ಅಭಿಷೇಕ್ತನು ಬೇಡ, ಆತನ ಮುಟ್ಟೋದು ಬೇಡ ಅಂತೇಳಿ ದಾವೀದ ಮೃದುವಾಗಿ ಇದ್ದಾನೆ ಸೌಲನ ವಿಷಯದಲ್ಲಿ. ಆದ್ರೆ ಸೌಲನು ತುಂಬಾ ಕ್ರೂರವಾಗಿ ಆತನ ಮೇಲೆ ಬರ್ತಾ ಇದ್ದಾನೆ, ಕೊಲ್ಲಬೇಕು ಅಂತೇಳಿ. ಸೊ ಅದೇ ಇಲ್ಲಿ ಅವರು ಕೆಳಗಡೆ ದೊಬ್ಬಲ್ಪಡ್ತಾರೆ, ಅವಾಗ ನನ್ನ ಮಾತು ಕೇಳ್ತಾರೆ ಅಂತೇಳಿ ಹೇಳ್ತಾರೆ. ಮತ್ತೆ 7ನೇ ವಚನ, ಒಬ್ಬನು ಹೊಲವನ್ನು ಹುತ್ತು ಹಂಟೆಗಳನ್ನು ಒಡೆದು ಚದುರಿಸುವ ಪ್ರಕಾರ ನಮ್ಮ ಎಲುಬುಗಳು ಪಾತಾಳ ದ್ವಾರದಲ್ಲಿ ಚದುರಿಸಲ್ಪಟ್ಟಿವೆ. ಅಂದ್ರೆ ದಾವೀದನ ಆ ಸಮಸ್ಯೆ, ಈ ಸೌಲನಿಂದ ಅವನಿಂದ ತಪ್ಪಿಸ್ಕೊಂಡು ಸಾಯಬಾರ್ದು ಅನ್ನೋದಕ್ಕೋಸ್ಕರ ಏನ್ ಅರಣ್ಯ ಪ್ರಯಾಣ ಮಾಡ್ತಾ ಇದ್ದಾನೆ, ಅವೆಲ್ಲ ಅಷ್ಟು ಕಷ್ಟಕರವಾಗಿದೆ ಅಂತೇಳಿ ದಾವೀದನ ಇಲ್ಲಿ ತನ್ನ ಪರಿಸ್ಥಿತಿಯನ್ನ ದೇವರ ಹತ್ರ ಹೇಳ್ಕೊಳ್ತಾನೆ. 8ನೇ ವಚನ, ಕರ್ತನೇ ಯೆಹೋವನೇ, ನನ್ನ ದೃಷ್ಟಿ ನಿನ್ನಲ್ಲಿದೆ, ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನೆ, ನನ್ನ ಪ್ರಾಣವನ್ನು ಮರಣಕ್ಕೆ ಒಪ್ಪಿಸಬೇಡ. ದೇವರಿಗೋಸ್ಕರ ನನ್ನ ಸಮಸ್ಯೆಗಳು ಏನಿದೆ ಅವೆಲ್ಲವುಗಳಿಂದ ಪರಿಹಾರ ಮಾಡು ಅಂತೇಳಿ ದೇವರನ್ನೇ ನೋಡ್ತಾ ಇದ್ದಾನೆ ದಾವೀದ.
ನಮ್ಮ ದೃಷ್ಟಿ ಎಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ, ಕರ್ತನಾದ ಯೆಹೋವನೇ ನನ್ನ ದೃಷ್ಟಿ ನಿನ್ನಲ್ಲಿದೆ ಅಂತ ದಾವೀದನು ಹೇಳ್ತಾನೆ. ನಮ್ಮ ವಿಚಾರ ನಾವು ಮಾಡೋದು, ನಮ್ಮ ದೃಷ್ಟಿ ಎಲ್ಲಿದೆ? ಬರೀ ಲೌಕಿಕ ಜೀವಿತಗಳಲ್ಲಿ, ಬರೀ ಅಯ್ಯೋ ನನ್ಗೆ ಅವ್ರು ಹಂಗ್ ಮಾಡಿಬಿಟ್ರಲ್ಲ, ಅಯ್ಯೋ ನನ್ಗೆ ಇವ್ರು ಈ ತರ ಮಾಡ್ಬಿಟ್ರಲ್ಲ ಅಂತೇಳಿ ಆ ಒಂದು ಕಳವಳದ ಪರಿಸ್ಥಿತಿಯಲ್ಲಿರೋದ, ದೇವರು ನೇಮಿಸದ ಹೊರತು ಅಥವಾ ದೇವರ ಆಜ್ಞೆ ಇಲ್ಲದ ಹೊರತು ಪ್ರಪಂಚದಲ್ಲಿ, ಲೋಕದಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಯಾವ ಸನ್ನಿವೇಶ ಕಾರ್ಯಗಳು ನಡೆಯುವುದಿಲ್ಲ. ಆದಾಗ್ಲೂ ನಮಗೆ ಅವ್ರು ಆ ತರ ಮಾಡ್ಬಿಟ್ರು, ಇವ್ರು ಈ ತರ ಮಾಡ್ಬಿಟ್ರು, ಅದ್ ಹಂಗಾಗೋಯ್ತು, ಪರಿಸ್ಥಿತಿ ಹಿಂಗಾಗೋಯ್ತು, ನಾನು ಈ ತರ ಅನ್ಕೊಂಡಿದ್ದೆ ಅಂತೇಳಿ ಕಳವಳಗೊಳ್ಳುವುದು, ಮನಸ್ಸಲ್ಲಿ ಒಂಥರ ಕ್ರೌರವನ್ನ ಬೆಳೆಸ್ಕೊಳ್ಳುವಂಥದ್ದು, ಆ ಒಂದು ಕೋಪನ ಬೇರೆ ವ್ಯಕ್ತಿಗಳ ಮೇಲೆ, ಬೇರೆ ಸನ್ನಿವೇಶಗಳ ಮೇಲೆ, ಬೇರೆಯವ್ರ ಮೇಲೆ ಎತ್ತಿ ಹಾಕೋದು, ಇದೆಲ್ಲ. ಆದ್ರೆ ದಾವೀದನು, ದೇವರೇ ನಾನು ನಿನ್ನನ್ನು ನೋಡ್ತಾ ಇದ್ದೆ, ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನೆ, ಈ ನನ್ನ ಮರಣ ಸಂಕಟದಿಂದ ಪಾರು ಮಾಡು, ಮರಣಕ್ಕೆ ಒಪ್ಪಿಸಬೇಡ ಅಂತೇಳಿ. ಅನೇಕರಿಗೆ ಏನಾದ್ರು ಒಂದು ವಿಷಯಗಳು ನಡೀತಾ ಇದೆ, ಅವ್ರಿಗೆ ಇಷ್ಟ ಇಲ್ಲದ ಕಾರ್ಯಗಳು ನಡೀತಾ ಇದೆ ಅಂದ್ರೆ ಸಹಿಸ್ಕೊಳಕ್ ಆಗಲ್ಲ, ತುಂಬಾ ಒಂದು ಕ್ರೌರಕ್ಕೆ ಒಳಗಾಗ್ಬಿಡ್ತಾರೆ. ಅದೆಲ್ಲ ಬಿಟ್ಟು ದೇವರನ್ನ ಪ್ರಾರ್ಥಿಸಬೇಕು, ನಾವು ದೇವರನ್ನ ಮೊರೆ ಇಡ್ಬೇಕು. ದೇವರೇ ಎಲ್ಲಾ ನಿನ್ನ ಚಿತ್ತ. 118 ಕೀರ್ತನೆಯಲ್ಲಿ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಸತ್ಯವೇದದಲ್ಲೇ ಮಧ್ಯದ ವಚನ, ಕೀರ್ತನೆ 118:8. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಮನುಷ್ಯರಲ್ಲಿ, ಪ್ರಭುಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಾವು ಏನಾದ್ರು ತೊಂದರೆ ಬಂದಾಗ ಅವ್ರನ್ನ ನೋಡ್ತೇವೆ, ಇವ್ರನ್ನ ನೋಡ್ತೇವೆ, ಹಣ ಇದ್ದವ್ರನ್ನ ನೋಡ್ತೇವೆ. ಕೀರ್ತನೆ 121 ನೆನೆಸ್ತೇನೆ, ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೇನೆ, ನನ್ನ ಸಹಾಯವು ಅಲ್ಲಿಂದ ಬರ್ತದೆ, ಇಲ್ಲಿಂದ ಬರ್ತದೆ ಅಂತ ಹೇಳಿ. ಹಂಗಲ್ಲ, ನಮ್ಗೆ ಏನೇ ಸಮಸ್ಯೆ ಇದ್ರು, ನಮ್ಗೆ ಏನೇ ತೊಂದರೆ ಇದ್ದಾಗ್ಲೂ ನಮ್ಮ ದೃಷ್ಟಿ ದೇವರಲ್ಲಿ ಮಾತ್ರ ಇರ್ಬೇಕು. ಮೊಬೈಲ್ ಗೇಮ್ಗಳಲ್ಲಿ, ಅಥವಾ ಮನೆ ಕಟ್ಟಿಸ್ಬೇಕನ್ನೋದ್ರಲ್ಲಿ, ಅಥವಾ ಕಾರು ಬೈಕ್ ತಗೊಳ್ಬೇಕನ್ನೋದ್ರಲ್ಲಿ, ಅಥವಾ ಬೇರೆ ಇನ್ನೇನೋ ಕಾರ್ಯಗಳಲ್ಲಿ ನಾವು ಮನಸ್ಸಿಡುವಂಥದ್ದು, ದೃಷ್ಟಿ ಇಡುವಂಥದ್ದು, ಅದು ಆಗದೇ ಇದ್ದ ಪಕ್ಷದಲ್ಲಿ ಒಂದು ನರಳಾಟಕ್ಕೆ, ಒಂದು ವಿಚಿತ್ರವಾದಂತಹ ಒಂದು ತೊಂದರೆಗೆ ಒಳಗಾಗುವಂತ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು. ನಮ್ಗೆ ಏನೋ ಆಗ್ತಾ ಇಲ್ಲ ಅಂದ ತಕ್ಷಣ ನಮಗೆ ಮನಸ್ಥಿತಿಯನ್ನ ಕೆಡಿಸ್ಕೊಳ್ಳುವಂಥದ್ದು, ಮನಃಶಾಂತಿನ ಕೆಡಿಸ್ಕೊಳ್ಳುವಂಥದ್ದು ಅಲ್ಲ. ನಮ್ಮ ಜೀವನದಲ್ಲಿ ನಾವು ದೇವರನ್ನ ಮಾತ್ರ ಮುಂದೆ ಇಟ್ಟುಕೊಂಡು ನಾವು ನಡೆಯಬೇಕು. 9ನೇ ವಚನ, ಕೆಡುಕರು ಒಡ್ಡಿದ ಉರುಳಿನಲ್ಲಿ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು, ಅವರಿಟ್ಟ ಬೋನಿಗೆ ನನ್ನನ್ನು ತಪ್ಪಿಸು, ದುಷ್ಟರು ತಮ್ಮ ಬಲೆಯಲ್ಲಿ ತಾವೇ ಬಿದ್ದು ಹೋಗಲಿ, ಆಗಲೇ ನಾನು ತಪ್ಪಿಸಿಕೊಳ್ಳುವೆನು. 10ನೇ ವಚನ. ಸೊ ಇಲ್ಲಿ ದಾವೀದನು 2 ರೀತಿಯಾಗಿ ಪ್ರಾರ್ಥಿಸ್ತಾನೆ. ಅಂದ್ರೆ ಈ 141ನೇ ಕೀರ್ತನೆಯಲ್ಲಿ, ಒಂದು, ವೈರಿಯಿಂದ ಕಾಪಾಡು. ಸೌಲನು ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ, ಅನೇಕ ತೊಂದರೆಗಳನ್ನ ನನಗೆ ಉಂಟು ಮಾಡ್ತಾ ಇದ್ದಾನೆ, ಸೊ ಆ ವೈರಿಯಿಂದ ನನ್ನನ್ನು ಕಾಪಾಡು. 2ನೇದು, ಪಾಪದಲ್ಲಿ ಬೀಳದಂತೆ ನನ್ನನ್ನು ಕಾಪಾಡು ಅಂತೇಳಿ. ಸುಂದರವಾದ ವಚನಗಳನ್ನ, ವಾಕ್ಯಗಳನ್ನ ದೇವರ ಮುಂದೆ ಇಟ್ಟು ಪಾಪ ಮಾಡಬಾರ್ದು, ನನ್ನ ನಡೆಯಲ್ಲಾಗ್ಲಿ, ನನ್ನ ಮಾತಿನಲ್ಲಾಗ್ಲಿ ನಾನು ಪಾಪ ಮಾಡಬಾರ್ದು ಅಂತೇಳಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ವೈರಿಯಿಂದಲೂ ತಪ್ಪಿಸಿ ನನ್ನನ್ನು ಕಾಪಾಡು, ಪಾಪದಲ್ಲಿ ಬೀಳದಂತೆ ನನ್ನನ್ನು ಕಾಪಾಡು ಅಂತೇಳಿ. ಇವತ್ತಿನ ದಿನದಲ್ಲಿ ಪ್ರಿಯರೇ, ನಾವು ಕೂಡ ಈ ರೀತಿಯಾದಂತಹ ಒಂದು ಪ್ರಾರ್ಥನೆ ಮಾಡಬೇಕು. ಸೈತಾನನಿಂದ ನನ್ನನ್ನು ಕಾಪಾಡು, ಸೈತಾನ ಓಡುವ ಎಲ್ಲಾ ಕುತಂತ್ರಗಳಿಂದ ನನ್ನನ್ನು ಕಾಪಾಡು, ಸೈತಾನ ಓಡುವಂತ ಎಲ್ಲಾ ಶೋಧನೆಗಳಿಂದ ನಾನು ಜಯಿಸ್ಲಿಕ್ಕಾಗುವಂತೆ ನನ್ನನ್ನು ಕಾಪಾಡು ಅನ್ನುವಂತಹ ಪ್ರಾರ್ಥನೆ. ಮತ್ತು ಪಾಪದಲ್ಲಿ ನಾನು ಬೀಳಲೇಬಾರದು, ಪಾಪದ ಒಂದು ಪರಿಸ್ಥಿತಿಯಲ್ಲಿ ನಾನು ಇರ್ಲೇಬಾರದು, ಅದನ್ನು ಒಳ್ಳೇದು ಅನಿಸ್ಲೇಬಾರದು. ಅವರ ಕಾರ್ಯಗಳು ಕೆಟ್ಟು ಹೋಗಿರುವಂತಹ ಅವರ ಕಾರ್ಯಗಳು, ನೀಚ ಕಾರ್ಯಗಳು ನಮಗೆ ಒಳ್ಳೇದು ಅಂತ ಅನ್ನಿಸ್ಲೇಬಾರದು. ನಮ್ಮ ಮನಸ್ಸಲ್ಲಿ ಅದು ಆಲೋಚನೆ ಬರಬಾರದು. 4ನೇ ವಚನದಲ್ಲಿ ಹೇಳ್ತೀವಲ್ಲ, ನನ್ನ ಹೃದಯವು ಆ ದುರಾಚಾರವನ್ನು ಮೆಚ್ಚದೇ ಇರ್ಲಿ ಅಂತ ಹೇಳಿ. ಸೊ ಈ ರೀತಿ ಒಂದು ಸೈತಾನನ ಎದುರಿಸ್ಲಿಕ್ಕಾಗುವಂತೆ, ಸೈತಾನನ ಶೋಧನೆಯನ್ನು ಎದುರಿಸ್ಲಿಕ್ಕಾಗುವಂತೆ ನನ್ನನ್ನ ಬಲಪಡಿಸಿ ಕಾಪಾಡು ಅಂತ ಹೇಳಿ. 2ನೇದು, ಪಾಪದಲ್ಲಿ ನಾನು ಬೀಳಬಾರದು, ಪಾಪದವರ ಜೊತೆಯಲ್ಲಿ ಇಜ್ಜೋಡಾಗಬಾರದು, ಅವರ ಕೆಡುಕರ ಸಾಂಗತ್ಯದಲ್ಲಿ ನಾವು ಇರಬಾರದು ಅನ್ನೋದಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಈ ಒಂದು ಸುಂದರವಾದ ಪ್ರಾರ್ಥನೆ, ದಾವೀದನ ಕೀರ್ತನೆ 141, ಈ ಒಂದು ವಾಕ್ಯಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ, ತಿಳ್ಕೊಂಡಿದ್ದೇವೆ. ನಮ್ಮ ಜೀವನದಲ್ಲಿ ನಾವು ಇದನ್ನ ಅಳವಡಿಸ್ಕೊಳ್ಬೇಕು. ಕೇವಲ ಕೇಳೋದು, ಬಿಟ್ಟು ಬಿಡೋದು, ಅಥವಾ ಕೇವಲ ಕೇಳೋದು, ಡೈರಿಯಲ್ಲಿ ಮಾತ್ರ ಬರ್ಕೊಳ್ಳೋದು, ಅದನ್ನ ಅನುಸರಿಸದೇ ಇರುವಂತದ್ದು ಅಲ್ಲ. ದೇವರ ವಾಕ್ಯವನ್ನ ಕೇಳಿ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡು ಪ್ರತಿನಿತ್ಯ ನಾವು ಅದನ್ನ ಪ್ರಾಕ್ಟೀಸ್ ಮಾಡುವಂತಹ ರೀತಿಯಲ್ಲಿ ಇರಬೇಕು. ಇವತ್ತು 2024 CBS ಒಂದು ಸಾಂಗ್ ಇದೆ,
ಕೇಳುವುದು ಮಾತ್ರ ಸಾಲದಪ್ಪ, ದೇವರ ವಾಕ್ಯವನ್ನ ಕೇಳಬೇಕು, ಕೇಳೋದು ಮಾತ್ರ ಸಾಲದಪ್ಪ, ಪ್ರಾಕ್ಟೀಸ್ ಅನುದಿನವೂ ಮಾಡ್ಬೇಕಪ್ಪ ಅಂತ ಹೇಳಿ. ಸೊ ದೇವರ ವಾಕ್ಯವನ್ನ ನಾವು ಇವತ್ತಿನ ದಿನದಲ್ಲಿ ಕೇಳ್ತಾ ಇದ್ದೇವೆ, ಪ್ರತಿದಿನ 6 ದೇವರಿಗೆ ಸ್ತೋತ್ರ. ಅದರಂತೆ ನಡ್ಕೊಳ್ಬೇಕು ಅಂತೇಳಿ ನಾವೆಲ್ಲರೂ ದೇವರ ಮುಂದೆ ಪ್ರಾರ್ಥಿಸೋಣ. ಈ ಒಂದು ವಾಕ್ಯವನ್ನ ದೇವರ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. 141ನೇ ಕೀರ್ತನೆಯ ಕರ್ತನೆ ಸ್ವಾಮಿ, ಕೆಡುಕರ ದುಷ್ಪ್ರೇರಣೆಗಳಿಂದ ನನ್ನನ್ನು ತಪ್ಪಿಸಿ ಕಾಪಾಡು ಅಂತ ಹೇಳಿ ದಾವೀದನ ಪ್ರಾರ್ಥನೆ ಮಾಡುವಂತಹ ವಿಷಯವನ್ನ ನಾವು ಕಂಡಿದ್ದೇವೆ ದೇವರೇ. ಅನೇಕ ವಿಷಯಗಳನ್ನ ಕರ್ತನೆ ಸ್ವಾಮಿ ಒಂದು ದಿನದಲ್ಲಿ ನಾವು ಕಲಿತುಕೊಂಡಿದ್ದೇವೆ. ಎಲ್ಲಾ ವಿಷಯಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಪರಿಶುದ್ಧನಾದ ದೇವರೇ. ಹೌದು, ನಾವು ಸೈತಾನದಿಂದ ದೂರವಿರಬೇಕು, ಸೈತಾನದಿಂದ ತಪ್ಪಿಸಿ ಕಾಪಾಡು, ಪಾಪದೊಳಗೆ ಬೀಳಲಾರದಂತೆ ಕರ್ತನೆ ಸ್ವಾಮಿ ನಮ್ಮನ್ನ ಎಚ್ಚರಿಸು. ಹೌದು, ನಮ್ಮ ಬಾಯಿಗಳು, ನಮ್ಮ ತುಟಿಗಳು ಕರ್ತನೆ ಸ್ವಾಮಿ ನೀನು ಕಾವಲಿ ಇರಿಸು ದೇವರೇ. ನಮ್ಮ ಹೃದಯದು ನಿನ್ನನ್ನು ಕರ್ತನೆ ಸ್ವಾಮಿ ಮೆಚ್ಚುವಂತ ರೀತಿಯಲ್ಲಿ ಇರಬೇಕು. ನಮ್ಮ ಹೃದಯವು ದುರಾಚಾರಿಗಳ ಕಾರ್ಯಗಳನ್ನ ಮೆಚ್ಚದಂತೆ, ಅವರೊಟ್ಟಿಗೆ ಇಜ್ಜೋಡಾಗಲಾರದಂತೆ ನಿನ್ನ ಕೃಪೆಯನ್ನ ನಮಗೆ ಕೊಟ್ಟು ನಿನ್ನ ನಡೆಸು ಸ್ವಾಮಿ ದೇವರೇ. ನಮ್ಮೆಲ್ಲರನ್ನ ಆಶೀರ್ವದಿಸು. ಈ ಒಂದು ದಿನದಲ್ಲಿ ಕರ್ತನೆ ಸ್ವಾಮಿ ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ನಿನಗೆ ಮಾತ್ರ ಮೆಚ್ಚುಗೆ ಆಗುವಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಾವು ಮಾಡ್ಲಿಕ್ಕೆ ಆಗುತ್ತೆ ನಮಗೆ ಸಹಾಯ ಮಾಡು. ಪ್ರಾಮುಖ್ಯವಾಗಿ ದೇವರೇ, ನಮ್ಮ ಕಲ್ವಾರಿ ಚಾಪಲ್ ಸೇವೆಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಸೇವೆಯನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ಅನೇಕ ಕಡೆ ಪರ್ಸಿಕ್ಯೂಷನ್ಗಳಿದಾವೆ ಸ್ವಾಮಿ, ಅವೆಲ್ಲವುಗಳಿಂದ ನೀನು ಬಿಡಿಸು ದೇವರೇ. ಅನೇಕ ಸಮಸ್ಯೆಗಳು ಇದ್ದಾಗ್ಲೂ ಕರ್ತನೆ ಸ್ವಾಮಿ ಸಂಸ್ಥೆನ ಉತ್ತುಂಗಕ್ಕೆ ಏರಿಸ್ತಾ ಇದೆ, ಅದಕ್ಕೋಸ್ಕರ ಸ್ತೋತ್ರ. ಇನ್ನೂ ಕರ್ತನೆ ಸ್ವಾಮಿ ಎಲ್ಲಾ ಸೇವಕರುಗಳ ಕುಟುಂಬವನ್ನ ಆಶೀರ್ವದಿಸು ದೇವರೇ. ಅವರನ್ನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಎಲ್ಲಾ ಸೇವಕರುಗಳು ಚೆನ್ನಾಗಿ ಬೆಳೀಲಿಕ್ಕಾಗುವಂತೆ, ಆತ್ಮಿಕವಾಗಿಯೂ ಇನ್ನೂ ಉತ್ತಮವಾಗಿ ಬೆಳೀಲಿಕ್ಕಾಗುವಂತೆ ನಿನ್ ಸಹಾಯ ಮಾಡಿ ಸ್ವಾಮಿ ಪ್ರಶ್ನ ದೇವರೇ. ನಮ್ಮೆಲ್ಲಾ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ, ಆಶೀರ್ವದಿಸು ದೇವರೇ. ಕಲ್ವಾರಿ ಚಾಪಲನ್ನು ಮುನ್ನಡೆಸ್ಕೊಂಡು ಹೋಗ್ತಿರುವಂತ ಪ್ರತಿಯೊಬ್ಬ ನಾಯಕರನ್ನ ನೀನು ಅವರ ಕೃಪೆಯಿಂದ ತುಂಬಿಸು, ಅವ್ರನ್ನ ಬಲಪಡಿಸು, ಅವರ ಕುಟುಂಬನ ಆಶೀರ್ವದಿಸು. ಅವ್ರು ಅಂದುಕೊಂಡಿರುವಂತ ಎಲ್ಲಾ ಯೋಜನೆಗಳು ಫಲಿಸ್ಲಿಕ್ಕೆ ಆಗುವಂತೆ ಸಹಾಯವನ್ನ ಮಾಡು ದೇವರೇ. ಎಲೆಕ್ಷನ್ಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ ಸ್ವಾಮಿ, ನೀನು ಆಶೀರ್ವದಿಸು. ಎಲೆಕ್ಷನ್ ಕರ್ತನೆ ಸ್ವಾಮಿ ನೀನು ಆರಿಸುವಂತ ನಾಯಕರು ಬರ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಮತ್ತು ಕರ್ತನೆ ಸ್ವಾಮಿ ನಾಯಕರು ಬಂದು ಸೇವಾ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಎಲ್ಲಾ ಚುನಾವಣಾ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಅವ್ರನ್ನ ಆಶೀರ್ವದಿಸು ದೇವರೇ. ಒಂದು ಉತ್ತಮವಾದಂತಹ ಎಲೆಕ್ಷನ್ ಭಾರತ ದೇಶದಾದ್ಯಂತ ನಡೀಲಿಕ್ಕೆ, ಮುಖ್ಯವಾಗಿ ಕರ್ನಾಟಕದಲ್ಲಿ ಕೂಡ ಯಾವುದೇ ತೊಂದರೆ ಗಲಿಬಿಲಿಗಳಿಲ್ಲಾರದಂತೆ ಕರ್ತನೆ ಸ್ವಾಮಿ ಎಲೆಕ್ಷನ್ ನ ನಡೆಸು ದೇವರೇ. ಮೊನ್ನೆ ದಿನದಲ್ಲಿ ಆದಂತಹ ಘಟನೆಯ ಒಂದು ಮತದಾನದ ಜಾಗದಲ್ಲಿ ಮತ್ತೆಲ್ಲಿಯೂ ಕರ್ತನೆ ಸ್ವಾಮಿ ಅದು ಮರುಕಳಿಸಲಾರದಂತೆ ಕಾಪಾಡು. ನಮ್ಮೆಲ್ಲರನ್ನ ಆಶೀರ್ವದಿಸು, ನಿನ್ನ ಬಲಪಡಿಸು, ನಿನ್ನ ಕೃಪೆಯಿಂದ ತುಂಬಿಸು. ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ನಿಮ್ಮನ್ನು ಮಾತ್ರ ಮಹಿಮೆ ಪಡಿಸುತ್ತಾ ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ಜೀವನ ತಂದೆಯೇ, ಆಮೆನ್.